ಅವ್ವ ಹೋಯ್ತೀನಿ, ಅದಕ್ಕೆ ಹೋಯ್ತೀನಿ ಬಿಡಿ. ಸುಮ್ಮನಿರ್ ಮಗ, ನೀನ್ ಯಾಕಂಗಡಿ ಕೊಡಿ, ನಿನ್ ಗಂಡನ್ ಫೋನ್ ಮಾಡ್ಕೊಡು, ನಾ ಮಾತಾಡ್ತೀನಿ. ಏನು ಯಾವಾಗ್ಲೂ ಬರೀಕಿಲ್ಲ, ಸ್ಕೂಲ್ ಇದ್ದಾಗೆಲ್ಲ ಸ್ಕೂಲ್ ಅದೇ ಅದೇ ಅನ್ಕೊ ಓಡ್ತೀರಿ. ಇವಾಗಾರು ಇರು, ಒಂದ್ ವಾರನಾರು ಇರು. ಅಯ್ಯೋ ಆಲೆ ಬಂದೊಂದು ವಾರ ಆಗ್ನಿಲ್ವತ್ಕೆ, ಇನ್ನೊಂದು ವಾರ ಇರು. ನೀನು ಹೋಗು, ಐಕ್ಳು ಬೇಕಾರೆ ಸ್ಕೂಲು ಬಾಕಲ್ ತೆಗೆ ಗಂಟೆ ಇರ್ತಾರೆ, ನೀನೊಂದು ವಾರ ಇದ್ಬಿಟ್ಟು ಹೋಗುವೆ ಇರು. ಅಯ್ಯೋ ಕೇಳಕ್ಕಿಲ್ವಲ್ಲ ಅವನು, ನಿಮ್ಮ ಜೊತೆ ಹ್ಞೂ ಆಯ್ತು ಇಸ್ಕೊಳ್ಳಿ ಅಂತಂತಾನೆ, ನಂಗೆ ಫೋನ್ ಮಾಡಿ ಬಾ 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 ಅಂತಾನೆ. ಏನು ಮಾಡೋಣ ಹೇಳಿ. ಸರಿ ಬಿಡು, ಇರು. ಏನಾಯ್ಕ್ಲಕತ್ತೆ, ಫೋನ್ ಮಾಡಿದ್ರೆ ನನ್ನ ಕೈಲಿ ಕೊಡು, ನಾನು ಮಾತಾಡ್ತೀನಿ. ಅಯ್ಯೋ ನನಗೂ ಇರ್ಬೇಕಂತ ಆಸೆ, ನೋಡಕ್ ತಡೀರಿ, ಫೋನ್ ಮಾಡ್ತೀನಿ ಹಂಗೆ ಅಂತೀನಿ. ಸುಮ್ಮನಿರು, ಮಾಡ್ದಾಗ ನನ್ನ ಕೈಲಿ ಕೊಡು, ನಾನು ಮಾತಾಡ್ತೀನಿ. ಎಲ್ಲರೂ ಹೋಗ್ಬಿಟ್ಟು ಬರ್ಬೇಕನ್ನೋದಕ್ಕೆ ಎಲ್ರೂ. ಎಲ್ಗವ? ಎಲ್ಲಾರೇ ಒಂದಿನ 2 ದಿನ ಟ್ರಿಪ್ ಹಂಗೆ ಹೋಗಿದ್ದು ಬರಬೇಕು, ದೇವಸ್ಥಾನಕ್ಕಾರು ಹೋಗಿ ಬರಬೇಕು. ನಾವು ಮನೆಯವರು, ರಾಣಿಯವರು, ರೋಜಾ, ಪೂಜಾ ಎಲ್ಲರೂ ಹೋಗಿ ಬರ್ಬೇಕು ಒಂದಿನ. ದೇವಸ್ಥಾನಕ್ಕಾರು ಹೋಗೋದಾ, ಇದು ಮಂತ್ರಾಲಯಕ್ಕೆ ಹೋಗ್ಬೇಕು ಅಂತ ಆಸೆ ಕಣದಕ್ಕೆ ನನಗೆ. ಹೋಗಿ ಬರೋದಾ? ಅಯ್ಯೋ ನನಗೂ ಹೋಗ್ಬೇಕಂತ ಆಸೆ ಕಣವ, ಒಂದ್ಸತಿನೂ ನಾನು ಹೋಗೇ ಇಲ್ಲ. ಎಲ್ಲ ಹೆಂಗಸ್ರುವೇ, ಇವನು ಸಿದ್ದರಾಮಯ್ಯ ದುಡ್ಡು ಹಾಕಿದ್ನಲ್ಲ, ಅದು ಮಡಿಕೊಂಡು ಎಲ್ಲ ಹೋಗಿದ್ ಬಂದ್ರು. ನಮ್ಮೂರಲ್ಲೂ ಹಂಗೆ ಹೋಗಿದ್ರು, ನಮ್ಮ ಮನೇಲಿ ಕಳಿಸ್ನಿಲ್ಲ ಬೇಡ ಅಂತ. ಅವ್ರ ಜೊತೆ ಏನೋದಿ ನಾವೇ ಹೋಗ್ತೈತದೆ, ಸುಮ್ಮನಿರು ನಾನೇ ಕರ್ಕೊಯ್ತೀನಂದ. ಏನು ಕರ್ಕೋದಾನ ಅವನು, ಅದಕ್ಕೆ ನಾವೇ ಹೋಗಿ ಬರೋದ ನಡೀರಿ. ಫೋನ್ ಮಾಡಿ ರೋಜಂಗೆ ರಾಣಿಗೆಲ್ಲ ಯಾರ್ಯಾರು ಬರ್ತಾರೆ ಎಲ್ಲರನ್ನು ಕೇಳ್ಕೊಂಡು ಹೋಗಿದ್ದು ಬರೋದ. ಸರಿ ಆಯಿತು. ದುಡ್ಡು ಎಷ್ಟು ಖರ್ಚಾಗ್ದ ಏನೋ? ಅಯ್ಯೋ ಅದ್ರ ಬಗ್ಗೆನೇ ತಲೆ ಕೆಡ್ಸ್ಕೊಬೇಡಿ, ಹೋಗೋದ ಸುಮ್ಮನಿರಿ. ಅದು ಇದು ಅಂದ್ಕೊಂಡು ಹೋಗೋಕ್ಕೆ ಆಯ್ಕಿಲ್ಲ. ದೇವ್ರಿಗೆ ಹೋಗೋಕ್ಕೆ ಯಾಕೆ ಅಷ್ಟು ಹಿಂದೆ ಮುಂದೆ ನೋಡಬೇಕು. ಹೆಂಗೋ ಐಕ್ಳಿಗೆ ರಜಾ ಅದೇ, ಹೋಗಿ ಬಂದಂಗೆ ಆಯ್ತದೆ. ಹೋಗಾಯ್ತದ ಬಿಡು, ನಿಮ್ಮ ಅಣ್ಣಂಗೆ ಹೇಳ್ತೀನಿ ಹಂಗಂತ. ಏನಂದದು? ಐಕ್ಳೆಲ್ಲ ಆಡ್ತದೆ ಅದಕ್ಕೆ? ಕಾಣಪ್ಪ, ನಾನು ನೋಡಿಲ್ಲ. ಇನ್ನೆಲ್ಲೇ ಅಲ್ಲೇ ಆಡ್ತಿರ್ತವೆ. ನಾಷ್ಟ ಮಾಡಿದ್ರಾ? ಹ್ಞೂ ಮಾಡ್ಕೊ ಹೋದ್ರು. ಅವಳು ಹೊಟ್ಟೆ ನೋವು ಅಂತಿಲ್ಲಲ್ಲ, ಎತ್ತಗೋದ್ಲು. ಕಣವ ಹೊಟ್ಟೆ ನೋವು ಅಂತದೆ, ಅದು ಕರ್ಕೊ ಹೋಗ್ಬೇಕು. ಆಸ್ಪತ್ರೆಗಾರು ಕರ್ಕೊಯ್ತೀನಿ. ಇನ್ನೂ ಹಂಗೆ ಅಂತಿಲ್ಲ, ಓತರ ಏನು ಹೇಳಲಿಲ್ಲ. ನೆನ್ನೆನೂ ಹಂಗೆ ಅಂತಿದ್ಲಲ್ಲ, ರಾತ್ರಿನೂ ಹಂಗೆ ಹೇಳ್ತಿಲ್ಲಪ್ಪ. ಕರ್ಕೋಗು ಆಸ್ಪತ್ರೆಗೆ, ಸುಮ್ಮನೆ ಸರಿ ಹೋಯ್ತದೆ ಅಂತ ಕುತ್ಕೊಂಡು ಆತದ. ಕರ್ಕೋಗು. ಬರೋದಕ್ಕ ಪರಿಮಳ? ಓ ಬಾ ಬಾಯ್ಲಿ, ಬಾಳೆದೇನು ಒಳಿಕೆ? ಪರಿಮಳ ಏನಕ್ಕ? ಎಲ್ಲ ನಿನ್ ಮಗಳು ಯಾಕಕ್ಕ ಅಲ್ಲೇ ಎಲ್ಲ ಆಡ್ತಿರ್ಬೇಕು? ಇಲ್ಲೇ ನೋಡು, ನೀರು ಹಾಕೊಂಡದೆ ನಿನ್ ಮಗಳು. ಏನ? ಅಯ್ಯೋ ಇದೇನು ಹಿಂಗೆ ಹೇಳ್ತೇವಿ? ನೋಡಿಲಿ, ಬಟ್ಟೆ ಎಲ್ಲ ಹೆಂಗ ಹಾಕೂತದೆ, ಎಲ್ಲ ಆಡ್ತಾ ಇದ್ಲು. ಇದೇನು ಬಟ್ಟೆ ಎಲ್ಲ ಕೆಂಪಾಗದೆ ಅಂತ ನೋಡ್ದೆ, ಕರ್ಕೊಂಡೋಗಿ ಚಡಾಗದೆ ಮಗ, ಕರ್ಕೋಗಿ ಸ್ನಾನ ಮಾಡ್ಸು. ಓ ನೀನೇನು ನೋಡ್ದಾ? ನೋಡ್ದೆ. ಅಯ್ಯೋ ಅದಕ್ಕೆ ಕಣೋ ಮಗ ಹೊಟ್ಟೆನೋ ಅಂತಿತ್ತು. ಕರ್ಕೊಂಡಿ ಕತ್ಲು ಮನೆಗೆ. ತಡಿ ಉರಿ ಹಾಕ್ತೀನಿ. ಅಯ್ಯೋ ಗೊತ್ತೇ ಆಗಿಲ್ವಲ್ಲ, ಅದಕ್ಕೆ ಹೊಟ್ಟೆನೋ ಅಂತಿತ್ತೇನೋ. ಸರಿ ಬಿಡು ಆಯ್ತು, ಹೆಂಗ ನೋಡಿದ್ಯಲ್ಲ. ಅಯ್ಯೋ ನಾವು ನೋಡೇ ಇಲ್ಲ. ಸರಿ ಆಯ್ತು, ಕರ್ಕೋಗಿ ನೀರುದ್ ಮನಗ್ಸೋಗಿ. ಬಾ ಕಂದ ಬಾ. ಅಜ್ಜಿ ನೀರು ಕಾಯ್ಸಗಂಟ ಇಲ್ಲ ಆ ಕಡೆ ಇರ್ಬಾ, ಹಿಂದ್ಗಡೆ ನೀರ್ ಮನೆಗೆ ನಡಿ. ಎಲ್ಲ ಆಟ ಆಡ್ತಿದ್ಲ ಅಲ್ಲಿ. ನಿಂಗಕ್ಕರ್ ಮನೆಯಿಂದ ಇದ್ಲು. ಹಂಗೆಲ್ಲ ಪಾರ್ಟಿ ಅಜ್ಜೋಗದೆ. ಎಷ್ಟು ವರ್ಷ ಅವಳಿಗೆ? 11 ವರ್ಷ ಅಂತೆ. ಅಯ್ಯೋ ಈಗಿನ ಕಾಲದ ಮಕ್ಳೇನು 8-9 ವರ್ಷಕ್ಕೆ ಆಯ್ತವೆ. ಚೆನ್ನಾಗಿ ಸಾಕವ್ರೆ, ಅಚ್ಚುಕಟ್ಟಾಗಿ ಬೇಗ ಆಗದೆ. ಅಯ್ಯೋ ಯಾವತ್ತಿದ್ರು ಆಗದೆ ಅಲ್ಲ ಬಿಡಿ, ಹೆಣ್ಮಕ್ಳು ಅಂದ್ಮೇಲೆ. ರಾಜಕ್ಕೆ ಬಂದಿದ್ರಾ? ಆಗ್ಲೇ ಬಂದಿ, 1 ವಾರ ಆಯ್ತು. 3 ದಿನದಿಂದ ಹಂಗೆ ಪಾಪ ಹೊಟ್ಟೆನೋ ಅಂತಿತ್ತು. ನಾವೇ ನಾಳೆ ಮುಳು ಅಂಗಡಿ ತಿಂಡಿ ತಿಂದವಳೆ, ಅದಕ್ಕಂಗೆ ಅಂತಾಳೆ ಅನ್ಕೊಂಡು. ಇಲ್ಲ ಹೋಗ್ರಿ ಆಯ್ತು. ಸ್ನಾನ ಮಾಡಿಸ್ಬಿಟ್ಟು ಒಂಚೂರು ಅನ್ನ, ಬಿಸಿ ಅನ್ನ ಮಾಡಿಬಿಟ್ಟು ಒಂಚೂರು ಬೆಲ್ಲನೂ ಹಾಕ್ಕೊಡು, ಉಂಡ್ಬಿಟ್ಟು ಮನೆ ಕಳ್ಳಿ. ಹೆಂಗೋ ರಾಜ್ಯದಲ್ಲೇ ಆಗವಳೆ. ಕರ್ಕೋದರೋ ನೀವೇ ಮಾಡಿರೋ? ಈಗ ಆಗ್ಬಿಟ್ಟು ಈಗಲೇ ಕಳಿಸ್ಬಿಟ್ಟಾರ. ಸಿಮ್ಮ ಎಲ್ಲ ಕಳಿಸಿ, ಹೆಂಗೋ ರಜಾ ಅಲ್ವಾ, ನಾನೇ ಮಾಡ್ತೀನಿ 1 2 ತಿಂಗಳು. ಸರಿ ಹೆಂಗೋ ಮಾಡಿ ಕಳಿಸು. ರಜೆ ಟೈಮಲ್ಲೇ ಆಗವಳೆ. ಸರಿ ಬರ್ತೀನಿ, ಕೆಲ್ಸಕ್ಕೆ ಹೋಯ್ತದೆ ನಾನು. ಇಷ್ಟೊತ್ತಲ್ಲಿ? ಕೆಲ್ಸಕ್ಕೆ ಹೇಳಿದ್ರು 10 ಗಂಟೆ 11 ಗಂಟೆ ಆದ್ರೂ ಸಿಕ್ಕಿಲ್ಲ ಬಾ ಅಂತ. ಅದಕ್ಕೆ ಹೋಯ್ತಾನೆ ಮನೆ ಕೂತ್ಕೆ ಏನು ಮಾಡಿ ಅಂತ. ಹೋಗೋದಂಗೆ ನೋಡಿದ್ನಾ, ಅವಾಗ ಪರಿಮಳ ಎಣ್ಣಲ್ವ ಇದು, ನಿಂಗೆ ಕೆಂಪಾಗದೆಲ್ಲ ಹಂಗಲ್ಲ ಅಂದ್ಬಿಟ್ಟು ಆಗ ನೋಡಿದೆ. ಆ ಥರ ನಾಷ್ಟ ಮಾಡ್ಕೊ ಹೋದ್ಲು. ಇಲ್ಲೇ ಆ ಎಣ್ಣದೆಲ್ಲ ಚಿನ್ನು ಮಗಳು, ಅವಳ ಜೊತೆ ಕುತ್ಕೊತೀನಿ ಕಣಮ್ಮ ಅಂದ್ಬಿಟ್ಟು ಹೋದ್ಲು. ಅಲ್ಲೇ ಇದ್ಲು, ಸಿಕ್ಕಿಲ್ಲ. ಹಾಕು. ಸರಿ ಹೋಯ್ತೀನಿ, ಮತ್ತೆ ಅದೇನು ಮಾಡು, ಸಂಜೆಗೆ ಬರ್ತೀನಿ. ಸರಿ ಆಯ್ತು. ಮಗ ಹೊಟ್ಟೆ ನೋವಿದ್ದದವ? ಮನಿಕೋ, ಏನಾಯ್ತಲ್ಲ ಸರಿ ಆಯ್ತದೆ. ಯಾಕವ ಪರಿಮಳ, ಯಾಕೆ ಸಾಪ್ಕಿದ್ದಿ? ಯಾಕೆ ಬೇಜಾರು ಮಾಡ್ಕೊಂಡಿದ್ಯಲ್ಲ? ಏನಿಲ್ಲ ಕಣದ್ಕೆ, ಹಿಂಗ ಆಯ್ತಲ್ಲ ಅದಕ್ಕೆ. ಸರಿ ಬಿಡು, ನೀನುವೆ ಹಿಂಗ ಆಯ್ತಲ್ಲ ಅಂದ್ರೆ ಏನಾಗೋಯ್ತು? ಅದಕ್ಕೂ ಬೇಜಾರು ಮಾಡ್ಕೊಂಡಾರ? ಅಯ್ಯೋ ಹಂಗಲ್ಲ, ಮಗಳು ದೊಡ್ಡೋಳದ್ಲಲ್ಲ. ಸರಿ ಬಿಡು ಕಣಮಿ, ನೀನುವೆ ಹೆಣ್ಮಕ್ಳು ಅಂದ್ಮೇಲೆ ಹಾಗೆ ಆಯ್ತದೆ. ಎಷ್ಟು ವರ್ಷ ಮಗಿಗೆ? 11 ವರ್ಷ ಕಣವ ಈಗ. ನಾನು 16 ವರ್ಷಕ್ಕಾಗಿದೆ. ಈಗ ಇವಳು ಇನ್ನುವೆ 7ನೇ ಕ್ಲಾಸ್. ಈಗ 6ನೇ ಕ್ಲಾಸ್ ಮುಗ್ದದೆ ಅಷ್ಟೇ, ಇನ್ನು 7ನೇ ಕ್ಲಾಸ್ಗೂ ಹೋಗಿಲ್ಲ. ಏನು ಮಾಡೋಕ್ಕಾಗೋದು, ಚೆನ್ನಾಗಿ ಸಾಕಿದಿರಿ, ಅದಕ್ಕೆ ಹಂಗೆ ಆಗೋಳೆ ಬೇಗ. ಆದ್ರೇನಾಯ್ತು, ಬೇಜಾರು ಮಾಡ್ಕೊಳ್ತೀಯಲ್ಲ ಹಂಗೆ. ಸರಿ ಬಿಡು, ನೀನುವೆ ಸುಮ್ಮನಿರು. ಅಯ್ಯೋ ಊರಿಗೆ ಹೋಗೋದ ಅಂತಿದೆ ಇವತ್ತು, ಹಿಂಗ ಆಯ್ತಲ್ಲ ಏನು ಮಾಡೋದು. ನಾಳೆಗೆ ಹೋಯ್ತೀನಿ ಬಿಡು ಇವಳನ್ನ ಕರ್ಕೊಂಡು. ಏನ ಎಲ್ಗೋದಿ? ಓ ಸರಿ ಬಿಡು, ನೀನುವೆ ಚೆನ್ನಾಗಿ ಮಾತಾಡ್ತಿದ್ದಿ. ಹಸಿ ಬಿಸಿ ಬಾಣ್ತಿ ಮಗವ ಕರ್ಕೋದ್ಯಾ? ಬೇಡಕ್ಕ ಸುಮ್ಮನಿರು. ಹೆಂಗೂ ರಜಾ ತಾನೇ, ಇಸ್ಕೊಲೇನಿಲ್ವಲ್ಲ.
ಸ್ಕೂಲ್ ಬಾಕಲ್ ತೆಗ್ದು ಒಂದು 20 ದಿನ ರಜಾ ಹಾಕ್ಸೋರ್ ಆಯ್ತು ಬಿಡು. ಹಂಗ 2-3 ತಿಂಗಳು ಅಚ್ಚುಕಟ್ಟಾಗಿ ಬಾಣ್ತನ ಮಾಡ್ಬೋದು. ಒಳ್ಳೆ ಟೈಮ್ಗೆ ಆಗೋಳೆ ಸ್ಕೂಲ್ ಇದ್ಬಿಟ್ಟಿದ್ರೆ ಕಷ್ಟ ಆಗೋದು. ಒಂದು 15 ದಿನ ಕೊಡೋರು ಹೆಚ್ಚು ಅಂದ್ರೆ ಒಂದು 3 ತಿಂಗಳು ಅಚ್ಚುಕಟ್ಟಾಗಿ ಒಂದೇ ಬಾಣ್ತನ ಮಾಡೋದು. ಅಲ್ಲಿ ಇಲ್ಲಿ ಅವೆಣ್ಣನ ಕರ್ಕ ಓಡಾಡಬೇಡ, ಸುಮ್ಮನಿರು. ನೀನು ಹೋಗ್ನೇಬೇಕು ಅಂದ್ರೆ ನೀನು ಹೋಗೋ ಹೆಣ್ಣು ಕಳ್ಸಕ್ಕಿಲ್ಲ ನಾನು. ಅದಕ್ಕೆ ನಾನು ಇಲ್ವಾ ಮಾಡ್ತೀನಿ. ಅಯ್ಯೋ ಹಂಗಲ್ಲ ಕಣದ್ಕೆ ಇನ್ನೆಂಗೆ ಯಾಕೆ ನಂಗೆ ಮಾಡಕ್ ಬರೀಕಿಲ್ವಾ? ಅಯ್ಯ ಸರಿ ಬಿಡಿತು, ಹಂಗನ್ನಕ್ಕದ. ನೀವು 3 ಜನ ಮಕ್ಕಳು ಮಾಡಿಲ್ವಾ? ನಿಮ್ಗಿಂತ ಮಾಡ್ತಿದ್ದ ನಾನು. ಮತ್ತೆ ಸುಮ್ಮನಿರು, ಎಲ್ಲೂ ಕರ್ಕೋದಿ. ನಾನಿವ್ನಿ ಅತ್ತೆ ಅದೇ ನಾನು ಅವಳೆ ಮನೇಲಿ ಜನಗಳಿವಿ ಮಾಡ್ತೀವಿ ನಾವು. ಸುಮ್ಮನಿರು, ಇರೋದ್ ಕಲಿ ನೀನುವೆ. ಹಂಗೂ ನಿಂಗೆ ಗಂಡ ಬಲ ಅಂತ ಮಾಡಿದ್ರೆ ನೀನು ಹೋಗು ಅಷ್ಟೇ. ಐಕ್ಳು ಕಳ್ಸಕ್ಕಿಲ್ಲ ನಾನು. ಮಗ ಕರ್ಕೋದಾಳಂತೆ. ಅದೇ ಮತ್ತೆ ಸುಮ್ಮನಿರು. ಹೇಳು ನಿಮ್ಗೆ ಗಂಡಂಗೆ ಫೋನ್ ಮಾಡಿ ಹಿಂಗಾಗದೆ ಬಾ ಅಂತ, ಬರಲಿ ಮಾತಾಡೋಕ್ಕಾಯ್ತದೆ. ಇಲ್ಲೇ ಇರ್ಸ್ಕೊತೀವಿ ಅಂತ ಹೇಳ್ತೀನಿ. ಮಾಡಿ ಹೇಳು ಹಂಗಂತ. ಮಾಡ್ತೀನಿ, ಕೆಲಸ ಮಾಡ್ತಿರ್ತಾನೆ. ಮಧ್ಯಾಹ್ನಕ್ಕೆ ಮಾಡ್ತೀನಿ 2 ಗಂಟೆಗೆ. ಈಗ ಎತ್ತಕ್ಕಿಲ್ಲ ಫೋನ. ಅವ್ವ ರೊಗ್ಗಸ್ಕ ಮನಿಕೋ, ಊಟ ಮಾಡ್ಕೊ ಮನೆ ಕಳ್ಳಿ ತಡೀರಿ ಅಮ್ಮಗೆ. ಹೋಗು, ಅನ್ನಕ್ಕೆ ಮಡಗಿದ್ಯಾ ಬೆಲ್ಲ? ಬೆಲ್ಲ ತರಿಸ್ಬಿಟ್ಟು ಅನ್ನನೂ ಬೆಲ್ಲನೂ ಕೊಡು. ಮಟ್ ಮೊದಲು ಊಟ ಮಾಡಲಿ, ಅದೇ ಅಲ್ವಾ? ಸರಿ ಸರಿ ಕೊಡ್ತೀನಿ. ಅಯ್ಯೋ ಅದಕ್ಕೆ ಸುಮ್ಮನೆ ಯಾಕೆ ನಿಮಗೂ ಖರ್ಚು, ನೀವೇ ಪಾಪ ಪಾರ್ಟಿ ಪೇಚಾಡ್ತೀರಿ. ಸುಮ್ಮನಿರು, ಅದಕ್ಕಂಗಡಿ ಪರಿಮಳ ನೀನು ಯಾವ ಖರ್ಚು? ಸರಿ ಬಿಡು ನೀನುವೆ. ನಿಮ್ಮ ಅಣ್ಣ ಕಳಿಸ್ಬಿಡ್ತಾನೆ ಅನ್ಕೊಬಿಟ್ಟಿದ್ಯಾ? ನಿಮ್ಮ ಅಣ್ಣಂಗೆ ಹೇಳಿದ್ರೆ ಬೈತಾನೆ ಎಲ್ಲೂ ಕರ್ಕೋದಿ ಅಂತ. ನಮ್ಗೇನು ತಂದ್ಕೊಡ್ದೆ ಇರ್ಬೋದು ಅವನು. ನಮಗೆ ಬೈತಾನೆ. ತಂಗಿ ಅಂದ್ರೆ ಪ್ರಾಣ ಕಣವ, ತಂಗಿ ಮಕ್ಳಂದ್ರೆ ಎಷ್ಟಾರ ಅಲ್ಲಿ ನಾನು ತಂದ್ಕೊಡ್ತೀನಿ ಅಂತಾನೆ. ಸುಮ್ಮನಿರು. ಮತ್ತೆ ಉದ್ದಿನ ಕಾಲ್ಗೆ ಹೇಳ್ಬೇಕಿತ್ತು. ಸಾಕಮ್ಮವ್ರು ಬೆಳೆದಿದ್ರಲ್ಲ, ಅವ್ರ ತಗ ಅಳಿಸ್ಕೋಬೇಕಿತ್ತು ಒಂದು 5 ಸೇರ. ಸದ್ಯಕ್ಕಷ್ಟು ಈಸ್ಕೊಳ್ಳೋದ ಸಾಕು. ಅವು ಖಾಲಿ ಆದ್ಮೇಲೆ ಬೇಕಾದ್ರೆ ತಕೊಂಡ್ರಾಯ್ತು. 1 ತಿಂಗಳು ಕಾಳು ಕೊಡೋದ ತರತ್ ಎದ್ದಿ ರಾತ್ರಿ ಹೊತ್ತು ಬೇಯಾಕ್ಬಿಟ್ರೆ ತರತ್ ತಿನ್ಕತಾಳೆ. ಹೇಳ್ತೀನಿ ಸಂದಿಕ್ಕೆ, ಆ ಕಡೆಗೆ ಹೋಯ್ತೀನಲ್ಲ ಇರ್ತಾಳೆ, ಕೇಳಿದ್ರೆ ಕೊಡ್ತಾಳೆ. ಅಲ್ಲೂ ಇಲ್ಲಾಂದ್ರೆ ಅಂಗಡಿಲ್ಲ ತಕೊಂಡ್ರಾಯ್ತು ಬಿಡು. ಇನ್ನೇನು ಮಾಡಿ? ಅವರು ಮಡಗಿದಾರೋ ಮಾರ್ಬಿಟ್ಟಿದಾರೋ ಗೊತ್ತಿಲ್ಲ, ತಕೊಂಡ್ರಾಯ್ತು ಬಿಡು. ಸರಿ ಸರಿ ಇರಿ, ಅನ್ನ ಹಾಕಬತ್ತೀನಿ. ಬೆಡ್ಶೀಟ್ ಕೊಡು ಓದ್ಕೊಳ್ಳಿ. ಅಯ್ಯೋ ಅಜ್ಜಿ ಶೆಕೆ, ಯಾವ ಬೆಡ್ಶೀಟ್ ಬೇಡ. ಸ್ವೆಟ್ರು ತಲೆ ಬಟ್ಟೆ ಎಲ್ಲ ಕಟ್ಬಿಟ್ಟು ರಗ್ ಬೇರೆ ಹೊಸ್ಕೊಂಡಾರ. ಸುಮ್ಮನಿರು, ಇನ್ನೇನು ಹಂಗೆ ಮನಿಕೊಂಡಲೇನೋ ಗಾಳಿಲಿ ಹೊಸ್ಕೊಂಡ್ ಮನಿಕೋ. ತಲೆ ತುಂಬ ಹೇಳ್ದಂಗೆ ಕೇಳ್ಬೇಕೀಗ. ಹಂಗೆ ಹಿಂಗೆ ಅನ್ನಂಗಿಲ್ಲ ಅನ್ಕನವ. ಅಜ್ಜಿ ಹೇಳ್ದಂಗೆ ಕೇಳು. ಅದು ಬೇಡ, ಅದು ಮಾಡೋಕ್ಕಿಲ್ಲ, ಇದು ಮಾಡೋಕ್ಕಿಲ್ಲ ಅನ್ಬೇಡ. ಅಮ್ಮ ಅನ್ನ ಸಾರು ಬಿಡು, ನನಗೆ ಬೆಲ್ಲ ಬೇಡ. ಅಂತ ಸಾರು ಹಂಗೆ ಅನ್ಬಿಡ್ಕನವ. ಮೊದಲು ಬೆಲ್ಲನ ಊಟ ಮಾಡು. ಅಜ್ಜಿ ಅನ್ನಕ್ಕೆ ಹೆಂಗೆ ಕಲ್ಸ್ಕೊಳ್ಳೋದು ಬೆಲ್ಲವ? ಏನೂ ಆಯ್ಕಿಲ್ಲ, ಹಂಗೆ ನುರಿಕೊಂಡು ಬಿಸಿಯನ್ನ ಕಲ್ಸ್ಕೊಂಡು ಉಣ್ಕೋ. ಏನೂ ಆಯ್ಕಿಲ್ಲ. ನಂಗೆ ನೆನ್ಸ್ಕೊಂಡ್ರೆ ವಾಂತಿ ಮಾಡಂಗಾಯ್ತದೆ. ಇಲ್ಲೇ ಹಂಗಂದಾರ ಹಂಗೆ ಅನ್ಬಿಡ್ತಾನವ. ಎದ್ದು ಊಟ ಮಾಡು. ಸುಮ್ಮನೆ ಮನೆ ಕಳ್ಳಿ ಅವಳು ತರಗಂಟ ಕೂತ್ಕೊಳ್ಳೋದು ಬೇಡ. ಜಾಸ್ತಿ ಕೂತ್ಕೊಳ್ಳಂಗಿಲ್ಲ ಮಗ, ಮನೆ ಕಬೇಕು. ತಡಿ ಫೋನ್ ಮಾಡ್ತೀನಿ ನಮ್ಮ ಮನೆಯನ್ಗೆ. ಎತ್ತನ ಏನೋ ನೋಡ್ತೀನಿ. ಮಾಡು ಬಾನು. ಇಲ್ಲೇ ಇರಲಿ, ಸುಮ್ಮನಿರವ. ಕರ್ಕೊಯ್ತೀನಿ ಅನ್ಬೇಡ ಪಾಪ, ಅಷ್ಟೊಂದು ಹಿಂಸೆ ಮಾಡ್ತಾರೆ ಅವರು. ನಿಮ್ಮ ಅಣ್ಣ ಅದಕ್ಕೆ ಏನು ಬೇರೆಯವ್ರಂಗ ಆಸೆ ಮಾಡ್ತಾರೆ. ಹೋಯ್ತೀನಿ ಅಂದ್ರೆ ಬೇಜಾರು ಮಾಡ್ಕೊತಾರೆ. ಇರ್ಲಿ ಬಿಡು. ಹಂಗಲ್ಲ ಕಣವ, ಅವ್ರ ಬಗ್ಗೆ ನಂಗೆ ಗೊತ್ತಿಲ್ವಾ? ಸುಮ್ಮನೆ ಯಾಕೆ ಅವ್ರ ಖರ್ಚು ಅಂತ. ಯಾವ ಖರ್ಚು ಯಾವ ಪಟ್ಟಿ ತಿನ್ಬಿಟ್ಟವಳು? ಅಷ್ಟು ದರಿದ್ರವ ಹೋಗಿಗೆ ಮಾಡ್ದಾರಷ್ಟು. ಸುಮ್ಮನಿರು ನೀನು. ಇರು ಅಂದ್ರೆ ಹೋಯ್ತೀನಿ ಅನ್ಬೇಡ. ಫೋನ್ ಮಾಡ್ತೀನಿ ತಡಿ ನಮ್ಮ ಮನೆಯನ್ಗೆ ಬಾ ಅಂತ. ಅವನೇನಂದನೋ ಕಾಣೆ, ಏನಂದನೋ ಬರೋಕೇಳು, ಮಾತಾಡಕೈತದೆ ಇಲ್ಲಿ. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.